ಮಕ್ಕಳೇ ಎಲ್ಲರೂ ಕೂಡ ಇವತ್ತಿನ ತರಗತಿಗೆ ಸ್ವಾಗತವನ್ನು ಕೊಡ್ತಾ ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ಪದ್ಯಭಾಗವಾಗಿರತಕ್ಕಂತಹ ಸಿರಿಯ ನಿನ್ನೇನ ಪಂಡಿತನು ಈ ಒಂದು ಪದ್ಯಭಾಗವನ್ನು ಮಾಡ್ತಾ ಇದ್ದೀನಿ. ಈ ಪದ್ಯಭಾಗವನ್ನು ಬರೆದಿರ್ತಕ್ಕಂತಹ ಕವಿಗಳು ರತ್ನಾಕರ ವರ್ಣಿ ಅಂತಕ್ಕಂತಹ ಸಾಂಗತ್ಯದಲ್ಲಿ ಅತ್ಯಂತ ಜನಪ್ರಿಯರಾಗಿರ್ತಕ್ಕಂತಹ ಮತ್ತು ಶೃಂಗಾರ ಕವಿ ಅಂತಕ್ಕಂತಹ ಅಭಿಧಾನಕ್ಕೆ ಪಾತ್ರನಾಗಿರ್ತಕ್ಕಂತಹ ಕವಿ ರತ್ನಾಕರ ವರ್ಣಿ ಅವರು ಬರೆದಿರ್ತಕ್ಕಂತಹ ಪದ್ಯಭಾಗ ಸಿರಿಯ ನಿನ್ನೇನ ಪಂಡಿಪೆನು ಅಂತಕ್ಕಂತಹ ಪದ್ಯಭಾಗ. ಈ ಒಂದು ಪದ್ಯಭಾಗಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಕವಿಯ ಪರಿಚಯವನ್ನು ಅರ್ಥ ಮಾಡ್ಕೊಳ್ಳೋಣ ಮತ್ತು ನಮ್ಮ ಪದ್ಯಭಾಗದ ಕಥಾನಾಯಕನಾಗಿರ್ತಕ್ಕಂತಹ ಭರತನ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಮಕ್ಕಳೇ, ನೀವೆಲ್ಲರಿಗೂ ಕೂಡ ಗೊತ್ತು, ನಮ್ಮ ದೇಶ ಅಂತಕ್ಕಂಥದ್ದು ಭಾರತ ಅಂತಕ್ಕಂಥದ್ದು ಭರತ ಖಂಡ ಅಂತ ಕರಿತೀವಿ. ಭರತ ಖಂಡ ಯಾಕೆ ಭರತ ಖಂಡ ಅಂತ ನಮ್ಮ ಭಾರತ ದೇಶಕ್ಕೆ ಕರಿತೀವಿ? ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅನ್ಕೊಂತೀನಿ. ಭರತ ಚಕ್ರವರ್ತಿ ಅಂತಕ್ಕಂಥದ್ದು ನಮ್ಮ ಭಾರತ ದೇಶವನ್ನ ಒಂದು ಕಾಲದಲ್ಲಿ ಆಳ್ವಿಕೆ ಮಾಡಿದ್ರಿಂದ ಇಡೀ ನಮ್ಮ ಭಾರತ ದೇಶ ಅಂತ ಅಷ್ಟೇ ಅಲ್ಲ, ಇಡೀ ಅಖಂಡ ಭೂಲೋಕವನ್ನ ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡು ಚಕ್ರಾವಧಿಪತಿಯಂತೆ ಆಳಿದಂಥವನು ಯಾರಪ್ಪ ಅಂದ್ರೆ ಭರತ ಚಕ್ರವರ್ತಿ ಅಲ್ವಾ? ಸೊ ಹಾಗಾಗಿ ಭರತ ಚಕ್ರವರ್ತಿ ಆಳ್ವಿಕೆ ಮಾಡಿದ್ದರಿಂದ ನಮ್ಮ ಭಾರತ ದೇಶಕ್ಕೆ ಭರತ ಖಂಡ ಅಂತೇಳಿ ಕರೀತಾರೆ ಅಲ್ವಾ? ಹಾಗಾದರೆ ಭರತನ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಒಂದು, ಭರತನ ತಂದೆ ಯಾರು? ಭರತನ ಪ್ರಸಿದ್ಧ ಒಬ್ಬ ತಮ್ಮ ಇದ್ದಾನೆ, ಅವನು ಕೂಡ ತುಂಬಾನೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿ. ಯಾರು? ಏನು ಈ ಭರತನ ತಂದೆ ಯಾರು? ಇದ್ರ ಬಗ್ಗೆ ನೋಡಿದಾಗ ಬಹುಶಃ ಮಕ್ಕಳೇ ನಿಮಗೆ ಗೊತ್ತಿದೆ, ಜೈನ ಧರ್ಮದ ಬಗ್ಗೆ ಕೇಳಿರ್ತೀರಿ, ಜೈನ ಧರ್ಮದ ಸ್ಥಾಪಕರ ಬಗ್ಗೆ ಕೂಡ ಕೇಳಿರ್ತೀರಿ. ಜೈನ ಧರ್ಮವನ್ನು ಅತ್ಯಂತ ಪ್ರವರ್ಧಮಾನಕ್ಕೆ ತಂದಿರತಕ್ಕಂತಹ 24ನೇ ತೀರ್ಥಂಕರ ವರ್ಧಮಾನ ಮಹಾವೀರನ ಬಗ್ಗೆನೂ ಕೂಡ ಕೇಳಿರ್ತೀರಿ. ಆದರೆ ಜೈನ ಧರ್ಮದ ಆರಂಭಿಕ ಅಥವಾ ಸ್ಥಾಪಕ ಯಾರು ಅಂತಕ್ಕಂತಹ ಪ್ರಶ್ನೆ ಬಂದಾಗ ಬಹುಶಃ ಇದು ಬಹುತೇಕ ಮಕ್ಕಳಿಗೆ ಗೊತ್ತಿಲ್ಲ ಅನ್ಕೊಂತೀನಿ. ಜೈನ ಧರ್ಮದ ಸ್ಥಾಪಕ ಋಷಭನಾಥ ಅಥವಾ ಆದಿನಾಥ ಅಂತಕ್ಕಂತಹ ಹೆಸರು ಇಲ್ಲಿ ಉಲ್ಲೇಖಗೊಳ್ಳುತ್ತೆ ಮಕ್ಕಳೇ. ಋಷಭನಾಥ ಅಥವಾ ಆದಿನಾಥ. ಋಷಭನಾಥ ಅಥವಾ ಇಲ್ಲಿ ಋಷಭ ದೇವ ಅಂತ ಇದೆ, ದೇವ ಅಂತಾನೆ ಆಗ್ತದೆ ಮಕ್ಕಳೇ. ಋಷಭ ದೇವ ಅಥವಾ ಅವನನ್ನ ಆದಿ ತೀರ್ಥಂಕರ ಅಂತ ಕರಿತೇವೆ. ಆದಿ ಎಂದರೆ ನಮಗೆ ಗೊತ್ತಿದೆ, ಆದಿ ಎಂದರೆ ಮೊದಲು ಅಂತಕ್ಕಂತಹ ಅರ್ಥ ಬರುತ್ತೆ. ಹಾಗಾಗಿ ಜೈನ ಧರ್ಮದ ಆರಂಭಿಕ ಯಾರು, ಸ್ಥಾಪಕ ಯಾರು ಅಂತ ಬಂದಾಗ ಮಕ್ಕಳಿಗೆ ಎಷ್ಟು ಗೊತ್ತಿರಲಿದ್ದು ಋಷಭನಾಥ, ಋಷಭ ದೇವ ಅಂತ ಕೂಡ ಕರಿತೀವಿ, ಆದಿನಾಥ ಅಂತ ಕೂಡ ಕರಿತೀವಿ. ಜೈನ ಧರ್ಮದ ಆದಿ ತೀರ್ಥಂಕರ ನಮ್ಮ ಋಷಭನಾಥ ಅಂತಕ್ಕಂತಹ ಹೆಸರು. ಆ ಋಷಭನಾಥನಿಗೆ ಮಕ್ಕಳೇ ಇಬ್ರು ಗಂಡು ಮಕ್ಕಳು. ಒಬ್ಬರು ಹೆಸರು ಭರತ, ಮತ್ತೊಂದು ಹೆಸರು ಹೇಳಿ ನೋಡೋಣ, ಯೋಚನೆ ಮಾಡಿ, ಗೊತ್ತಿದೆ, ಬಾಹುಬಲಿ. ಮಕ್ಕಳೇ, ಋಷಭನಾಥ ಅಂತಕ್ಕಂಥನು ಒಂದು ಕಾಲದಲ್ಲಿ ಬಹಳ ಪ್ರಖ್ಯಾತಿಯನ್ನ ಪಡೆದಂತಹ ಅರಸನಾಗಿರ್ತಾನೆ. ಅರಸನಾಗಿಬಿಟ್ಟು ಅವನೇನೋ ಒಂದು ವೈರಾಗ್ಯ ಅಂತಕ್ಕಂಥದ್ದು ಉಂಟಾಗುತ್ತೆ. ಸೊ ವೈರಾಗ್ಯಕ್ಕೆ ಒಳಗಾದಂತಹ ಋಷಭನಾಥ ಇಡೀ ತನ್ನ ಒಂದಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಬಿಟ್ಟು ಸನ್ಯಾಸತ್ವದ ದೀಕ್ಷೆಯನ್ನ ತೆಗೆದುಕೊಂಡು ಹೋಗ್ತಾನೆ. ಸೊ ಹೋದ ನಂತರದಲ್ಲಿ ಜೈನ ಧರ್ಮದ ಸ್ಥಾಪಕನಾಗ್ತಾನೆ. ಆದರೆ
ತಾನು ಸನ್ಯಾಸತ್ವವನ್ನು ಸ್ವೀಕರಿಸಿ ಹೊರಟಂತಹ ಸಂದರ್ಭದಲ್ಲಿ ತನ್ನ ಇಡೀ ಸಾಮ್ರಾಜ್ಯವನ್ನ ತನ್ನ ಇಬ್ಬರು ಮಕ್ಕಳಾಗಿರ್ತಕ್ಕಂತಹ ಭರತ ಮತ್ತು ಬಾಹುಬಲಿಗೆ ಒಪ್ಪಿಸ್ತಾನೆ. ಭರತ ಮತ್ತು ಬಾಹುಬಲಿ ಅವರಿಬ್ಬರು ಕೂಡ ಪ್ರತ್ಯೇಕವಾಗಿರ್ತಕ್ಕಂತಹ ರಾಜ್ಯವನ್ನ ಇಡೀ ರಾಜ್ಯವನ್ನ 2 ಭಾಗಗಳನ್ನಾಗಿ ಮಾಡಿ ಆಳ್ವಿಕೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಯಾಕಂದ್ರೆ ಅಣ್ಣ ತಮ್ಮಂದರಿಗೆ ಮತ್ತೆ ತೊಂದರೆ ಆಗಬಾರದು, ಕಚ್ಚಾಡಬಾರದು, ಯುದ್ಧ ಮಾಡಬಾರದು ಅಂತ ಬಿಟ್ಟು, ಹಾಗಾಗಿ ಭರತ ಅಯೋಧ್ಯೆಯಿಂದ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದರೆ ಬಾಹುಬಲಿ ಪೌದನಪುರ, ಭರತ ಅಯೋಧ್ಯೆಯಿಂದ ಆಳ್ವಿಕೆಯನ್ನ ಮಾಡಿದ್ರೆ ಬಾಹುಬಲಿ ಪೌದನಪುರದಿಂದ ಆಳ್ವಿಕೆಯನ್ನ ಪ್ರಾರಂಭವನ್ನ ಮಾಡ್ತಾರೆ. ಆದರೆ ಇಲ್ಲಿ ಈ ಭಾಗಕ್ಕೆ ಬರೋಣ. ಭರತನಿಗೆ ಸಂಬಂಧಪಟ್ಟಂತೆ ಭರತ ಅಯೋಧ್ಯೆಯಲ್ಲಿ ಚಕ್ರವರ್ತಿಯಾಗಿ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ ತರುವಾಯ ಅವನ ಭಾಗ್ಯನೋ ಪೂರ್ವಜನ್ಮದ ಸುಕೃತ ಫಲವೋ ಗೊತ್ತಿಲ್ಲ, ಅವನ ಒಂದು ಶಸ್ತ್ರಾಗಾರದಲ್ಲಿ ಚಕ್ರರತ್ನ ಅಂತಕ್ಕಂಥದ್ದು ಉದ್ಭವ ಆಗುತ್ತೆ. ಸೊ ಆ ಚಕ್ರರತ್ನ ಉದ್ಭವ ಆದ ನಂತರದಲ್ಲಿ ಇಡೀ ಪ್ರಪಂಚವನ್ನ ಯುದ್ಧಕ್ಕೆ ಹೊರಟು ಪ್ರಪಂಚವನ್ನ ಗೆದ್ಕೊಂಡು ಬರ್ತಾನೆ. ಅಖಂಡ ಪ್ರಪಂಚದ ಚಕ್ರಾಧಿಪತಿಯಾಗಿ ಆಳ್ವಿಕೆಯನ್ನ ಮಾಡ್ತಾನೆ. ತನ್ನ ಸಾರ್ವಭೌಮತ್ವವನ್ನು ಅಖಂಡ ವಿಶ್ವಕ್ಕೆ ಹೋಗುತ್ತಾನೆ ಅಲ್ವಾ. ಸೊ ಅಂತಹ ಭರತನ ಕುರಿತಂತೆ ನಮ್ಮ ರತ್ನಾಕರ ವರ್ಣಿಯವರು ಕಾವ್ಯವನ್ನು ಬರೆದರೆ ಅದೇ ಭರತೇಶ ವೈಭವ ಅಂತಕ್ಕಂಥ ಒಂದು ಸಾಂಗತ್ಯದಲ್ಲಿ ಬರತಕ್ಕಂತಹ ಪದ್ಯ. ಈ ಸಾಂಗತ್ಯ ಪದ್ಯದಲ್ಲಿ ಭರತೇಶ ವೈಭವದಿಂದ ಆರಿಸಿಕೊಂಡಿರ್ತಕ್ಕಂತಹ ಪದ್ಯವಾಗವೇ ಸಿರಿಯ ನಿನ್ನೇನ ಪಂಡಿತನು. ಇದಿಷ್ಟು ಕೂಡ ಸಾಂಗತ್ಯ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಮಕ್ಕಳೇ ಚಂಪು ಬರುತ್ತೆ, ಚಂಪು ಕಾವ್ಯ ಬರುತ್ತೆ, ಕಂದ ಬರುತ್ತೆ, ಷಟ್ಪದಿ ಬರುತ್ತೆ, ರಗಳೆ ಬರುತ್ತೆ, ತ್ರಿಪದಿ ಬರುತ್ತೆ, ಹಾಗೆ ಸಾಂಗತ್ಯ ಅಂತಕ್ಕಂಥದ್ದು ಕೂಡ ಬರುತ್ತೆ ಮಕ್ಕಳೇ. ಹಾಗಾಗಿ ಅಂತಹ ಸಾಂಗತ್ಯ ಪ್ರಕಾರದಲ್ಲಿ ಬರೆದಿರ್ತಕ್ಕಂತಹ ಕಾವ್ಯ ಭರತೇಶ ವೈಭವ ಅಂತಕ್ಕಂತಹ ಒಂದು ಕಾವ್ಯ. ಹಾಗಾಗಿ ಈ ಕೃತಿಯ ಕಾವ್ಯವನ್ನು ಬರೆದಿರ್ತಕ್ಕಂತಹ ರತ್ನಾಕರ ವರ್ಣೆ ಈ ಕವಿಯ ಪರಿಚಯವನ್ನ ಈಗ ನಾವು ಮಾಡಿಕೊಳ್ಳೋಣ. ಮಕ್ಕಳೇ, ರತ್ನಾಕರ ವರ್ಣಿ ಹುಟ್ಟಿದ್ದು 1560ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರತಕ್ಕಂತಹ ಮೂಡುಬಿದಿರೆ ಜೈನ ಸಾವಿರ ಕಂಬಗಳ ಬಸದಿ ಎಲ್ಲಿದೆ ಅಂತ ಬಂದಾಗ ಭೂಷಣಿಗೆ ಗೊತ್ತಿದೆ. 1000 ಕಂಬಗಳ ಬಸದಿ ಇರ್ತಕ್ಕಂಥದ್ದು ಮೂಡುಬಿದಿರೆ. ಅದೇ ಮೂಡುಬಿದಿರೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರತಕ್ಕಂತಹ ಮೂಡುಬಿದಿರೆಯಲ್ಲಿ ಕ್ರಿಸ್ತಶಕ 1560ರಲ್ಲಿ ನಮ್ಮ ರತ್ನಾಕರ ವರ್ಣಿಯವರು ಜನನವನ್ನ ಪಡಿತಾರೆ. ಇವರು ತಾಳ ಪ್ರದೇಶ ಭೈರರಸ ಒಡೆಯರ ಆಸ್ಥಾನದಲ್ಲಿ ಕೆಲವು ಕಾಲ ಇದ್ದು ಶೃಂಗಾರ ಕವಿ ಅಂತಕ್ಕಂತಹ ಅಭಿಧಾನವನ್ನು ಇವರು ಪಡ್ಕೊಂತಕ್ಕಂಥ ಮಾಹಿತಿ ಬರುತ್ತೆ. ತಾಳ ಪ್ರದೇಶದ ಭೈರರಸನ ಆಸ್ಥಾನದಲ್ಲಿ ಇವರು ಕವಿಯಾಗಿರ್ತಾರೆ. ಇವ್ರ ಜೊತೆಗೆ ಇವರು ಬರೆದಿರ್ತಕ್ಕಂತಹ ಕಾವ್ಯದಲ್ಲಿ ಭರತೇಶ ವೈಭವ ಅಂತಕ್ಕಂಥದ್ದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂತಹ ಕಾವ್ಯವಾಗಿದೆ. ಅಪಾರವಾಗಿರ್ತಕ್ಕಂತಹ ಜನಮನ್ನಣೆಯನ್ನು ಪಡೆದಿರ್ತಕ್ಕಂತಹ ಕಾವ್ಯ ಇದಾಗಿದೆ. ಈ ಪದ್ಯವಾಗ ಈ ಕಾವ್ಯ ಸಾಂಗತ್ಯ ಪ್ರಕಾರದಲ್ಲಿದೆ, ಇದನ್ನು ಹೇಳಿದೆ. ಇದರ ಜೊತೆಗೆ 3 ಶತಕ ಕೃತಿಗಳನ್ನು ಕೂಡ ಬರೆದಿರೋದನ್ನು ನಾವು ಕಾಣ್ತೀವಿ. ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ, ರತ್ನಾಕರಾದೀಶ್ವರ ಶತಕ. ನೋಡಿ, 3 ಶತಕ ಕೃತಿಗಳು: ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ, ರತ್ನಾಕರಾದೀಶ್ವರ ಶತಕ. ಈ 3 ಶತಕ ಕಾವ್ಯಗಳನ್ನ ಬರೆದಿದ್ದಾರೆ. ಜೊತೆಗೆ ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂತಹ ಇವರಿಗೆ ಯಾರು ತಾಳ ಪ್ರದೇಶದ ರಸ ಇರತಕ್ಕಂತಹ ಭೈರರಸ ಅಂತಕ್ಕಂತಹ ರಾಜರು ಒಡೆಯರು ಇವರಿಗೆ ಶೃಂಗಾರ ಕವಿ ಅಂತಕ್ಕಂತಹ ಅಭಿಧಾನವನ್ನ ಕೊಟ್ಟು ಇವರಿಗೆ ಗೌರವಿಸಿದ್ದಾರೆ. ಇದಿಷ್ಟು ಕೂಡ
ವಿಷಯ ಮಕ್ಕಳೇ. ಈಗ ಇವರೇ ಬರೆದಿರ್ತಕ್ಕಂಥ ನಾನು ಹೇಳಿದೆ ಏನು ಭರತೇಶ ವೈಭವ ಏನೊಂದು ಸಾಂಗತ್ಯ ಕಾವ್ಯ ಇದೆಯೋ ಈ ಸಾಂಗತ್ಯ ಕಾವ್ಯದಿಂದ ಆರಿಸಿಕೊಂಡಿರ್ತಕ್ಕಂಥ ಸಿರಿಯನ್ನೇನ ಬಣ್ಣಿಪೆನು. ಯಾರ ಸಿರಿ? ಭರತನ ಸಿರಿ. ಸಿರಿ ಅಂದ್ರೆ ವೈಭೋಗ. ಇದರ ಕುರಿತಂತೆ ಭರತನ ವೈಭೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಪದ್ಯಭಾಗ ಸಿರಿಯನ್ನೇನ ಬಣ್ಣಿಪೆನು. ಈ ಒಂದು ಪದ್ಯಭಾಗವನ್ನ ಈಗ ನಾವು ನೋಡೋಣ. ಮಕ್ಕಳೇ ಪುಸ್ತಕವನ್ನು ಓಪನ್ ಮಾಡಿ, ಪುಸ್ತಕವನ್ನು ಓಪನ್ ಮಾಡಿ ಪ್ರವೇಶ ಭಾಗ ನೋಡಿಕೊಳ್ಳಿ. ರತ್ನಾಕರ ವರ್ಣಿ ಕರಾವಳಿ ಕರ್ನಾಟಕದ ಮಹಾಕವಿ. ಅಪ್ಪಟ ದೇಶಿ ಛಂದಸ್ಸಾದ ಸಾಂಗತ್ಯದಲ್ಲಿ ಬೃಹತ್ ಕಾವ್ಯವನ್ನ ರಚಿಸಿದ್ದಾನೆ. ಇದೊಂದು ಭೋಗ ಯೋಗ ಸಮನ್ವಯ ಕಾವ್ಯ. ಆತನ ವರ್ಣನಾ ಶೈಲಿ, ಪದ ಸಂಪತ್ತು, ಸ್ವಚ್ಛಂದವಾಗಿ ಹರಿಯುವ ಚಂದೋ ವಿಲಾಸ ಇತ್ಯಾದಿಗಳನ್ನ ವಿದ್ಯಾರ್ಥಿಗಳು ಕಾವ್ಯಾಭ್ಯಾಸದ ದೃಷ್ಟಿಯಿಂದ ತಿಳಿಯಬೇಕೆಂಬ ಆಶಯದಿಂದ ಈ ಭಾಗವನ್ನ ಆರಿಸಿಕೊಟ್ಟಿದೆ. ಮಕ್ಕಳು ಗೊತ್ತಾಯ್ತಾ? ಯಾವ ಒಂದು ಕಾರಣವನ್ನ ಸದುದ್ದೇಶವನ್ನ ಇಟ್ಟು ಈ ಪದ್ಯ ಭಾಗವನ್ನ ನಿಮಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಮ್ಮ ಒಂದು ಪ್ರವೇಶ ಭಾಗದಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಆಯ್ತು ನೋಡಿ. ವಿದ್ಯಾರ್ಥಿಗಳು ನೋಡಿ, ಆತನ ವರ್ಣನಾ ಶೈಲಿ, ಪದ ಸಂಪತ್ತು, ಸ್ವಚ್ಛಂದವಾಗಿ ಹರಿಯುವ ಚಂದೋ ವಿಲಾಸ ಇತ್ಯಾದಿಗಳನ್ನ ವಿದ್ಯಾರ್ಥಿಗಳು ಕಾವ್ಯಾಭ್ಯಾಸದ ದೃಷ್ಟಿಯಿಂದ ತಿಳ್ಕೋಬೇಕು ಅಂತಕ್ಕಂತಹ ಸದಾಶಯವನ್ನ ಆಶಯವನ್ನ ಇಟ್ಕೊಂಡ್ಬಿಟ್ಟು ನಮ್ಮ ಈ ಒಂದು ಪಠ್ಯಪುಸ್ತಕ ರಚನಾ ಸಮಿತಿಯವರು ಈ ಒಂದು ಪದ್ಯ ಭಾಗವನ್ನು ನಿಮಗೆ ನಿಗದಿಪಡಿಸಿದ್ದಾರೆ. ಮಕ್ಕಳೇ ನೋಡೋಣ. ಈಗ ನಮ್ಮ ಪದ್ಯ ಭಾಗದಲ್ಲಿ ರತ್ನಾಕರ ವರ್ಣಿಯವರು ಭರತೇಶ ವೈಭವ ಅಥವಾ ಭರತನ ಬಗ್ಗೆ ಏನೆಲ್ಲ ಹೇಳಿದರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ ಮಕ್ಕಳೇ. ಭಿನ್ನ ಗುರುವೇ ಧ್ಯಾನಕ್ಕೆ ಬೇಸರಾದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಪೇಳುವೆ, ಅದು ಕಥೆಯ ಪೇಳುವೆ, ಅದು ನಿನ್ನಾಜ್ಞೆ ಕಂಡ ನನ್ನೊಡೆಯ. ಮಕ್ಕಳೇ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಲ್ವಾ? ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಗುರು ಇದ್ದೇ ಇರ್ತಾನೆ. ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಸಿಗಲೇಬೇಕು ಕೂಡ. ಗುರುವಿನ ರಕ್ಷಣೆ ಯಾರಿಗಿರುತ್ತೋ ಸೊ ಅಂತಹ ವಿದ್ಯಾರ್ಥಿಗಳು ಎಂದಿಗೂ ಕೂಡ ಹಾದಿ ತಪ್ಪದಂತೆ, ಜೊತೆಗೆ ಜೀವನದಲ್ಲಿ ತುಂಬಾ ಉನ್ನತವಾಗಿರ್ತಕ್ಕಂತಹ ಸ್ಥಾನಕ್ಕೆ ಏರ್ತಾರಂತೆ. ಸೊ ಹಾಗಾಗಿ ಅಂತಹ ಶಿಷ್ಯನಾದಂತಹ ಯಾರು ನಮ್ಮ ಕವಿಗಳಾಗಿರ್ತಕ್ಕಂತಹ ರತ್ನಾಕರ ವರ್ಣಿಯವರು ತನ್ನ ಗುರುಗಳನ್ನ ನೆನೆಸ್ಕೊಂತಾ ಇದ್ದಾರೆ. ಅದರ ಜೊತೆಗೆ ಭಿನ್ನಹವನ್ನ ಮಾಡ್ಕೊಳ್ತಾರೆ. ಭಿನ್ನಹ ಅಂದ್ರೆ ಅರಿಕೆ. ಭಿನ್ನಹ ಅಂದ್ರೆ ಅರಿಕೆ ಅಂತಕ್ಕಂಥ ಅರ್ಥ ಬರುತ್ತೆ. ನೋಡಿ, ನಮ್ಮ ಕವಿಗಳಾಗಿರ್ತಕ್ಕಂತಹ ರತ್ನಾಕರ ವರ್ಣಿಯವರು ಧ್ಯಾನಾಸಕ್ತರಾಗಿರ್ತಾರೆ, ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಏಕಾಗ್ರತೆಯಿಂದ ನಾವು ತಂದ್ಕೋಬೇಕು, ಮೈಗೂಡಿಸ್ಕೋಬೇಕು ಅಂದಾಗ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಕವಿಗಳು ಕೂಡ ಧ್ಯಾನದಲ್ಲಿ ಸಾಕಷ್ಟು ಮಗ್ನರಾಗಿ ಧ್ಯಾನವನ್ನ ಮಾಡಿದರೆ. ಜೊತೆಗೆ ಹಾಗಾಗಿ ಧ್ಯಾನವನ್ನ ಮಾಡಿ ಧ್ಯಾನದಿಂದ ಹೊರಬಂದಂತಹ ಇವರು ನಿನ್ನನ್ನ ಕವಿಗಳು ನಮ್ಮ ಅವರ ಗುರುಗಳನ್ನಾಗಿ ಕೇಳಿದ್ರೆ ನಿಮ್ಮನ್ನ ಮೊದಲಿಗನನ್ನಾಗಿ ಮಾಡಿಕೊಂಡು ಏನಪ್ಪ ಅಂದ್ರೆ ಕನ್ನಡದೊಳು ಆದಿ ಅಂದ್ರೆ ಮೊದಲು ಅಂದ್ರೆ, ಆದಿ ಅಂದ್ರೆ ಮೊದಲು, ಆದಿ ಮೊದಲು ಕನ್ನಡದ ಒಂದು ನಿಮ್ಮನ್ನ ಮೊದಲಿಗನನ್ನಾಗಿ ಮಾಡಿಕೊಂಡು ಕನ್ನಡದಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಕಥೆಯನ್ನ ಹೇಳಲಿಕ್ಕೆ ನಾನು ಹೊರಟಿದ್ದೀನಿ. ಅದಕ್ಕೆ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ಆಶೀರ್ವಾದ, ಕೃಪಾ ಕಟಾಕ್ಷ ನನ್ನ ಮೇಲೆ ಇರಬೇಕು
ಅದಕ್ಕೆ ನೀವು ನನ್ನನ್ನು ಸಂಪೂರ್ಣವಾಗಿ ಹರಸಿ ಆಶೀರ್ವದಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಅವರ ಗುರುಗಳ ಹತ್ರ ಅರಿಕೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದಿಷ್ಟು ಕೂಡ ಮೊದಲನೇ ಪದ್ಯದಲ್ಲಿ ಇರತಕ್ಕಂತಹ ಮೊದಲ ಸಾರಾಂಶ ಮಕ್ಕಳೇ. ಇನ್ನು ಎರಡನೇ ಕಾರ್ಯಕ್ಕೆ ಹೋಗೋದಾದ್ರೆ ನೋಡಿ, ಇವರ ಕಾವ್ಯವನ್ನ ಯಾರೆಲ್ಲ ಹೇಗೆಲ್ಲ ಹೊಗಳುತ್ತಾರೆ ಅನ್ನೋದನ್ನ ಅವರೇ ಸ್ವತಃ ಕಲ್ಪನೆ ಮಾಡ್ಕೊಂಡು ಹೇಳಿದ್ರೆ, ಏಕೆಂದ್ರೆ ತನ್ನನ್ನು ತಾನು ಪ್ರಶಂಸೆಯನ್ನ ಮಾಡ್ಕೊತಾರಂದ್ರೆ ಅವರು ಎಷ್ಟು ಮಟ್ಟಿಗೆ ಆ ಒಂದು ಕಾವ್ಯದ ಮೇಲೆ ಒಂದು ಆಸಕ್ತಿಯನ್ನು ಇಟ್ಕೊಂಡಿದ್ರೆ, ಜೊತೆಗೆ ಆ ಕಾವ್ಯ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸೊಗಸಾಗಿದೆ ಅನ್ನೋ ಒಂದು ಚಿತ್ರಣವನ್ನು ಕೂಡ ಇಲ್ಲಿ ನಮಗೆ ಕವಿಗಳು ಕಟ್ಟಿಕೊಡ್ತಾ ಇದ್ದಾರೆ. ಅಯ್ಯಯ್ಯ ಚೆನ್ನಾಗದನೇ ಕನ್ನಡಿಗರು, ರಯ್ಯ ಮಂಚಿದೇನೆ ತೆಲುಗ, ಅಯ್ಯಯ್ಯ ಎಂಚ ಪೋರ್ಲೆಂಡ್ ಎಂದು ಕೇಳೋರು ಮೈಯುಬ್ಬಿ ಕೇಳಬೇಕು. ನೋಡ್ರಿ, ಈ ಕಾವ್ಯವನ್ನ ನೋಡಿ, ಈ ಕಾವ್ಯವನ್ನ ಬೇರೆಯವರು ಭಾಷೆಗಳು ಹೇಗೆಲ್ಲ ಹೊಗಳಬೇಕು ಅನ್ನೋದನ್ನ ಇವರು ಹೇಳಿದರೆ, ಅಯ್ಯಯ್ಯ ಹೊಗಳಬೇಕು ಅನ್ನೋದಕ್ಕಿಂತ ಹೊಗಳುತ್ತಾರೆ ಅನ್ನೋದನ್ನ ಹೇಳಿದರೆ, ಅಯ್ಯಯ್ಯ ಚೆನ್ನಾಗದನೇ ಕನ್ನಡಿಗರು. ನೋಡಿ, ನಮ್ಮ ಕನ್ನಡಿಗರು ಏನಾದ್ರು ಈ ಕಾವ್ಯವನ್ನ ತಾವು ಬರೆದಿರ್ತಕ್ಕಂಥ ಕಾವ್ಯವನ್ನ ಓದಿಕೊಂಡ ನಂತರದಲ್ಲಿ ಅವರು ಯಾವ ರೀತಿ ಹೊಗಳ್ತಾರೆ ಅನ್ನೋದನ್ನ ಹೇಳಿದರೆ, ಅವರು ಅಯ್ಯಯ್ಯ ಅಯ್ಯಯ್ಯೋ ಎಷ್ಟು ಚೆನ್ನಾಗಿದೆ, ಎಂತ ಚೆನ್ನಾಗಿರ್ತಕ್ಕಂತಹ ಕಾವ್ಯವನ್ನ ನಮ್ಮ ಕವಿಗಳು ರಚಿಸಿದರೆ ಅಂತೇಳಿ ನನ್ನ ಕಾವ್ಯವನ್ನ ಹೊಗಳ್ತಾರೆ. ಅಷ್ಟೊಂದು ಸುಂದರವಾಗಿದೆ ನನ್ನ ಕಾವ್ಯ. ಜೊತೆಗೆ ಕನ್ನಡಿಗರಷ್ಟೇ ಅಲ್ಲ, ತೆಲುಗಿನವರು ಕೂಡ ಹೊಗಳ್ತಾರಂತೆ. ನಮ್ಮ ಪಕ್ಕದ ಭಾಷೆ, ಪಕ್ಕದ ರಾಜ್ಯದಲ್ಲಿರ್ತಕ್ಕಂತಹ ಭಾಷೆ ನೋಡಿ, ಆ ತೆಲುಗಿನವರು ಏನಂತ ಹೊಗಳ್ಬೇಕಂದ್ರೆ, ರಯ್ಯ ಮಂಚಿದನೆ, ಎಷ್ಟು ಒಳ್ಳೆ ಕಥೆ, ಮಂಚಿದೆಯೇ ಒಳ್ಳೆಯ, ಮಂಚಿದಿ ಏನೆಂದರೆ ಎಷ್ಟು ಒಳ್ಳೆಯ ಕಥೆಯನ್ನ ಹೇಳಿದರೆ ಅಂತ. ಎಂಚ ಪೋರ್ಲೆಂಡ್ ಪೋರ್ಲೆಂಡ್ ನೋಡಿ, ಕನ್ನಡಿಗರು ನಾನು ಬರೆದಿರ್ತಕ್ಕಂತಹ ಕಾವ್ಯವನ್ನ ಓದಿದ್ದೆ ಆದ್ರೆ ಅವರು ಎಷ್ಟೊಂದು ಅಯ್ಯೋ ಇಷ್ಟೊಂದು ಚಂದವಾಗಿರ್ತಕ್ಕಂತಹ ಚೆನ್ನಾಗಿರ್ತಕ್ಕಂತಹ ಕಥೆಯನ್ನ ಬರೆದಿದ್ದಾರೆ ಅಂತ ನೋಡ್ತಾರಂತೆ. ಅದೇ ರೀತಿಯಾಗಿ ತಾನು ಬರೆದಿರ್ತಕ್ಕಂತಹ ಕಾವ್ಯವನ್ನು ಒಂದು ವೇಳೆ ತೆಲುಗು ಭಾಷೆಯವರು ಏನಾದರೂ ಓದಿದ್ದೆ ಆದ್ರೆ ಅವರು ಎಷ್ಟು ಒಳ್ಳೆಯ ಕಥೆ ಬರೆದಿದ್ದಾರೆ ಅಂತೇಳಿ ಓದ್ತಾರಂತೆ, ಹೇಳ್ತಾರಂತೆ, ಹೊಗಳ್ತಾರಂತೆ. ಜೊತೆಗೆ ಅದೇ ರೀತಿಯಾಗಿ ತುಳುವರು ಏನಾದರೂ ತಾನು ಬರೆದಿರ್ತಕ್ಕಂತಹ ಕಾವ್ಯವನ್ನು ಓದಿದ್ದೆ ಆದ್ರೆ ಎಷ್ಟು ಚಂದವಾದಂತಹ ಕಾವ್ಯವನ್ನ ನಮ್ಮ ಕವಿಗಳು ಬರೆದಿದ್ದಾರೆ ಅಂತೇಳಿ ಹೊಗಳ್ತಾರಂತೆ. ಯಾಕಂದ್ರೆ ಅಷ್ಟೊಂದು ಸುಂದರವಾಗಿ, ತುಂಬಾ ಆಕರ್ಷಕವಾಗಿ ನನ್ನ ಕಾವ್ಯ ಅಂತಕ್ಕಂಥದ್ದು ಇದೆ ಅನ್ನೋದನ್ನ ನಮ್ಮ ಕವಿಗಳು ಹೇಳಿದ್ದಾರೆ. ಮೈಯುಬ್ಬಿ ಕೇಳಬೇಕಣ್ಣ, ಅವರೆಲ್ಲರೂ ಕೂಡ ನನ್ನ ಕಾವ್ಯವನ್ನು ಬಹಳ ಆಕರ್ಷಿತವಾಗಿ ಕೇಳ್ತಾರೆ ಮತ್ತು ಓದ್ತಾರೆ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ನಮ್ಮ ಕವಿಗಳು ಇಲ್ಲಿ ವ್ಯಕ್ತಪಡಿಸಿದರೆ, ಇನ್ನು ನಮ್ಮ ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡಿದ್ದಾಯಿತು. ಬೇರೆ ಬೇರೆ ಭಾಷೆಗಳು ನಮ್ಮ ಕಾವ್ಯವನ್ನು ಯಾವ ರೀತಿಯಾಗಿ ಹೊಗಳ್ತಾರೆ ಅನ್ನೋದನ್ನ ಹೇಳಿದ್ದು ಆಯಿತು. ಈಗ ನಮ್ಮ ಕಥಾನಾಯಕನಾಗಿರ್ತಕ್ಕಂತಹ ಭರತನ ಅವನ ಸಿರಿ ಸಂಪತ್ತಿನ ವೈಭೋಗವನ್ನ ಹೇಳಿಕೆ ಈ ಮುಂದಿನ ಕಾಲದಲ್ಲಿ ಹೋಗ್ತಾರೆ. ಭರತ ಭೂತಳಕ್ಕೆ ಸಿಂಗಾರವಾದ ಅಯೋಧ್ಯಾಪುರದಳು ಮೂಲೋಕ ಪೊಗಳೆ, ಭರತ ಚಕ್ರೇಶ್ವರ ಸುಖ ಬಾಳುತ್ತಿದ್ದನ ಸಿರಿಯ ನಿನ್ನೇನ ಬಣ್ಣಿಕೆ. ನೋಡಿ, ಅಯೋಧ್ಯೆ ನಾನು ಹೇಳಿದೆ, ಭರತ ಚಕ್ರವರ್ತಿ ಅಂತಕ್ಕಂಥನು ಅಯೋಧ್ಯೆಯಿಂದ ರಾಜ್ಯಭಾರ ಮಾಡ್ತಾ ಇದ್ದ, ಅಯೋಧ್ಯೆಯ ಆಡಳಿತದ ಕೇಂದ್ರ ಆಗಿತ್ತು ಅಂತ ಹೇಳಿದೆ. ಸೊ ಹಾಗಾಗಿ ಅಂತಹ ಒಂದು ಅಯೋಧ್ಯೆ ಅಂತಕ್ಕಂಥದ್ದು ಹೇಗಿತ್ತು ಅಂದ್ರೆ, ಭರತ ಭೂತಳಕ್ಕೆ, ಭೂತಳ ಅಂದ್ರೆ ಭೂಮಿ, ಭೂತಳ ಅಂದ್ರೆ ಭೂಮಿ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಸಿಂಗಾರವಾದ, ಅಲಂಕರಿಸಿದಂತಿರುವ. ನೋಡಿ, ಭರತನ ಆಳ್ವಿಕೆ ಎಷ್ಟಿರ್ತಂದ್ರೆ ಭೂಮಿಯೇ ಒಂದು ರೀತಿ ಅಲಂಕರಿಸಿದಂತಿರ್ತಕ್ಕಂತಹ ಅನ್ನೋ ಒಂದು ಪದವನ್ನು ಬಳಸಿದ್ದಾರೆ. ಭೂತಳಕ್ಕೆ, ಇಡೀ ಭೂಮಿಗೆ ಅಲಂಕರಿಸಿದಂತಿರುವ
ರತ್ನ ನಮ್ಮ ಮಧ್ಯೆ ಇರ್ತಂದಾಗ ರತ್ನ ಅಂತಕ್ಕಂಥ ತಾನು ಇರುವಿಕೆಯಿಂದ ಪಡ 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 ಪಡೆಯುವ ಮುಖಾಂತರವಾಗಿ ತಾನು ಇರುವಿಕೆಯನ್ನು ತೋರಿಸುತ್ತಂತೆ. ಆ ರೀತಿಯಂತೆ ಈ ಅಯೋಧ್ಯೆ ಅಂತಕ್ಕಂಥದ್ದು ಇಡೀ ಭೂಮಿ ಮೇಲೆ ಎಷ್ಟೆಲ್ಲ ಪ್ರದೇಶ, ಎಷ್ಟೆಲ್ಲ ಪಟ್ಟಣ, ಎಷ್ಟೆಲ್ಲ ನಗರ ಇದ್ರೂ ಕೂಡ ಅವೆಲ್ಲದಕ್ಕಿಂತ ಹೆಚ್ಚಿನದಾಗಿ ಆಕರ್ಷಕವಾಗಿ ಇಡೀ ಭೂಮಿಗೆ ಅಯೋಧ್ಯೆ ಅಂತಕ್ಕಂಥದ್ದು ಅಲಂಕರಿಸಿದಂತೆ ಕಾಣ್ತಾ ಇತ್ತಂತೆ. ನೋಡ್ರಿ, ಪೂರ್ವದೊಳು ಮೂಲೋಕಗಳಿವೆ. ಸೊ ಮೂರು ಲೋಕಗಳು ಆ ಲೋಕವನ್ನ ಹೊಗಳ ಹಾಗೆ ಆ ಒಂದು ಅಯೋಧ್ಯೆ ಅಂತಕ್ಕಂಥದ್ದು ಇತ್ತಂತೆ. ಈ ಮೂರು ಲೋಕಗಳು ಗೊತ್ತಿದೆ ನಮಗೆ, ಸ್ವರ್ಗಲೋಕ, ಮರ್ತ್ಯಲೋಕ ಮತ್ತು ಪಾತಾಳ ಲೋಕ ಅನ್ನೋದು ಗೊತ್ತಿದೆ. ಸೊ ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಲೋಕಗಳು ಕೂಡ, ಮೂರು ಲೋಕಗಳು ಕೂಡ ಆ ಅಯೋಧ್ಯೆಯನ್ನ ಮನತುಂಬಿ ಹೊಗಳುವಷ್ಟರ ಮಟ್ಟಿಗೆ ಆ ಅಯೋಧ್ಯೆ ಅಂತಕ್ಕಂಥದ್ದು ಆಕರ್ಷಕವಾಗಿರ್ತದೆ, ಅಲಂಕೃತವಾಗಿರ್ತದೆ. ನೋಡಿ, ಈ ರೀತಿಯಾಗಿ ಭರತ ಚಕ್ರೇಶ್ವರ ಸುಖ ಬಾಳದಂತನ ಅವನ ಸಿರಿಯನ್ನ, ಅವನ ವೈಭೋಗವನ್ನ ನಾವು ಯಾವ ರೀತಿಯಾಗಿ ಹೊಗಳಲೇ ಅಂತ ಹೇಳ್ಬಿಟ್ಟು ನಮ್ಮ ಕವಿಗಳು ಹೇಳಿರ್ತಕ್ಕಂಥದ್ದು. ಗುರುಪರಮೇಶ್ವರನ ಕಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಜ, ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯಾಗ ಭರತ ಚಕ್ರಿಯ ಕೇಳಲ. ನೋಡ್ರಿ, ಗುರು ಪರಮೇಶ್ವರನ ಹಿರಿಯ ಕುಮಾರನು ಗುರು ಪರಮೇಶ. ನೋಡಿ, ಋಷಭನಾಥನಿಗೆ ಋಷಭದೇವನಿಗೆ ಗುರು ಪರಮೇಶ ಅಂತಕ್ಕಂತಹ ಮತ್ತೊಂದು ಹೆಸರಿನಿಂದಲೂ ಕೂಡ ನಾವು ಕರಿತೀವಿ. ಹಾಗಾಗಿ ನಮ್ಮ ಕವಿಗಳು ಗುರು ಪರಮೇಶ ಅಂತಕ್ಕಂತಹ ಹೆಸರನ್ನ ಇಲ್ಲಿ ಬಳಕೆ ಮಾಡ್ತಕ್ಕಂಥದ್ದು. ಸೊ ಗುರು ಪರಮೇಶ ಬೇರೆ ಯಾರಲ್ಲ, ಇದೇ ಋಷಭನಾಥ. ಅವನ ಗುರು ಪರಮೇಶ್ವರನ ಹಿರಿಯ ಕುಮಾರನು, ಈಗಾಗಲೇ ಅಂತ ಹೇಳಿದನು, ಭರತ ದೊಡ್ಡವನು, ಬಾಹುಬಲಿ ಚಿಕ್ಕವನು ಅಂತ ಹೇಳ್ಬಿಟ್ಟು, ಅದನ್ನಿಟ್ಟು ಗುರು ಪರಮೇಶ್ವರನ ಹಿರಿಯ ಕುಮಾರನಾಗಿರ್ತಕ್ಕಂತಹ ಭರತನು. ನೋಡಿ, ನರಲೋಕಕ್ಕೊಬ್ಬನೇ ರಾಯ. ರಾಯ ಅಂದ್ರೆ ರಾಜ. ತತ್ಸಮ, ತದ್ಭವ, ತದ್ಭವ ಕನ್ನಡದ ಪದ, ತತ್ಸಮ ಸಂಸ್ಕೃತದಿಂದ ಬದಲಾವಣೆಗೊಂಡಂತಹ ತದ್ಭವ ರೂಪ ರಾಯ ಅಂತಕ್ಕಂಥದ್ದು. ರಾಜ, ತತ್ಸಮ ಪದವನ್ನು. ಸೊ ಇಲ್ಲಿ ತದ್ಭವ ಪದವನ್ನು ಬಳಸಿದರೆ ರಾಯ. ನರಲೋಕಕ್ಕೊಬ್ಬನೇ ರಾಯ ಅಂದ್ರೆ ಮನುಷ್ಯರಿರ್ತಕ್ಕಂತಹ ಒಬ್ಬ, ಇಡೀ ಒಂದು ಲೋಕಕ್ಕೆ ಒಬ್ಬನೇ ರಾಯ ಅಂದ್ರೆ ರಾಜ. ಇಡೀ ಭೂಮಂಡಲವನ್ನು ಚಕ್ರಾಧಿಪತ್ಯಕ್ಕೆ ಒಳಪಡಿಸಿಕೊಂಡು ಒಬ್ಬನೇ ಒಬ್ಬ ಧೀಮಂತ ಅರಸನಾಗಿ ಆಳ್ವಿಕೆ ಮಾಡ್ತಿದ್ದಂತೆ ಅವರೇ ಪರಮೇಶ್ವರನ ಹಿರಿಯ ಕುಮಾರನಾಗಿರ್ತಕ್ಕಂತಹ ಭರತ ಚಕ್ರವರ್ತಿ ಅಂತಕ್ಕಂಥವನು. ಅವನು ಏನಾದರೂ ಒಪ್ಪಗೊಂಡು ಯಾರ ಮೇಲಾದರೂ ಕಣ್ಣು ಜೋರಾಗಿ ಬಿಟ್ಟಿದ್ದಾರೆ, ಅವನಿಗೆ ಸಾವು ಕಟ್ಟಿಟ್ಟ ಹಾಗೆ. ಅಂದ್ರೆ ಅದಕ್ಕೆ ತಿಳ್ಕೊಂಡ್ರೆ ಕ್ಷಣಕ್ಕೆ ಮುಕ್ತಿಯಾಗ ಅವ್ರು ಏನಾದರೂ ಕೋಪಗೊಂಡು ಯಾರಾದ್ರೂ ಯುದ್ಧ ಮಾಡಿದ್ರೆ ಅಥವಾ ಏನಾದ್ರೂ ಕಣ್ಣು ಸ್ವಲ್ಪ ದೊಡ್ಡದ್ರೆ ಸಾಕು, ಅವನ ಮೇಲೆ ಅವನಿಗೆ ದೃಷ್ಟಿ ಬಿತ್ತದ್ರೆ ಅವರಿಗೆ ಇನ್ನು ಮುಕ್ತಿ ಸಿಕ್ಕಂಗಿಲ್ಲ. ಮುಕ್ತಿ ಸಿಕ್ಕ ಹಾಗೆ ಯಾಕಂದ್ರೆ ಅವರಿಗೆ ಸಾವು ಖಚಿತ ಅನ್ನೋ ಒಂದು ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಈ ವಿಭು ಒಂದು ದಿನ ಉದಯದೊಳೆದು ದೇವತಾರ್ಚನೆಯನ್ನು ಮಾಡಿ ಚಾವಡಿಗಳಲ್ಲಿ ತಾನೂಲವಾದೊಂದು ಶ್ರೀ ವಿಲಾಸವನೇನು. ನೋಡಿ, ಭರತ ಚಕ್ರೇಶ್ವರನ ದಿನಚರಿಯನ್ನ, ಬೆಳಗಿನ ಸಮಯವನ್ನ ಹೇಗೆ ಆರಂಭವನ್ನ ಮಾಡ್ತಾ ಇದ್ದ ಅನ್ನೋದನ್ನ ನಮ್ಮ ಕವಿಗಳಲ್ಲಿ ಕಟ್ಟಿಕೊಂಡಿದ್ದಾರೆ. ಆ ವಿಭು ಅಂದ್ರೆ ರಾಜ. ವಿಭು ಅಂದ್ರೆ ರಾಜ. ಹೇಗೆ ತನ್ನ ರಾಜ ದಿನಚರಿಯನ್ನು ಆರಂಭವನ್ನು ಮಾಡ್ತಾ ಇದ್ದಂದ್ರೆ, ದಿನನಿತ್ಯವೂ ಕೂಡ ಪ್ರತಿ ದಿನವೂ ಕೂಡ ಸೂರ್ಯೋದಯ ಆಗೋದಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ದಂತೆ, ಅಂದ್ರೆ ಮಲಗುವಂತ ಸಂಜೆ ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಹೇಳ್ತಾ ಇದ್ದಂತೆ. ಏನ್ ಮಾಡ್ತಾ, ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ಬಿಟ್ಟು ದೇವತೆಗಳನ್ನ ಸಕಲ ವಿಧದಿಂದ ಪೂಜೆಯನ್ನ ಮಾಡ್ತಿದ್ದಂತೆ, ದೇವತೆಗಳ ಆಶೀರ್ವಾದವನ್ನ ಅವನು ಪಡ್ಕೊಂತಾ ಇದ್ದಂತೆ. ಚಾವಡಿ ಅಂದ್ರೆ ಆಸ್ಥಾನ. ನೆಕ್ಸ್ಟ್ ಅವನು ಪೂರ್ವದ ಬೆಳಗ್ಗೆ ಬೇಗ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಬೇಗ ಬಿಟ್ಟು ದೇವತಾರ್ಚನೆಯನ್ನ ಮಾಡಿ, ದೇವತೆಗಳ ಸಕಲ ಪೂಜೆಯನ್ನ ಮಾಡಿ, ಅರ್ಚನೆಯನ್ನ ಮಾಡಿ, ನೆಕ್ಸ್ಟ್ ತಾನು ಆಸ್ಥಾನಕ್ಕೆ ಬರ್ತಾ ಇದ್ದಂತೆ. ಆಸ್ಥಾನಕ್ಕೆ ಬಂದ್ಬಿಟ್ಟು ತಾನು ಮೂಲವಾದದ್ದು ಅಂದ್ರೆ ರಾಜ್ಯಸಭೆಯಲ್ಲಿಗೆ ಮೂಲ ಅಂದ್ರೆ ರಾಜ್ಯಸಭೆಯನ್ನು ಬಿಟ್ಟು ಮೂಲಕ್ಕೆ ಬರ್ತಾ ಇದ್ದ, ರಾಜ್ಯಸಭೆಗೆ ಬರ್ತಾ ಇದ್ದ. ಅಲ್ಲಿ ತನಗೇನು ಸೀಮಿತವಾಗಿರತಕ್ಕಂತಹ ಆಸ್ಥಾನ
ಪುಷ್ಪಕಗಳು ದಿವಿಜೇಂದ್ರನ ಒಪ್ಪಂದಗಳು. ನೋಡ್ರಿ ಹೇಗಿತ್ತು ಅವನ ಒಂದು ಆಸ್ಥಾನ ಮತ್ತು ಆ ರಾಜ್ಯಸಭೆ ಹೇಗಿತ್ತು, ಆ ರಾಜ್ಯಸಭೆಯಲ್ಲಿರ್ತಕ್ಕಂಥ ಆಸ್ಥಾನ ಪೀಠ ಹೇಗಿತ್ತು ಅನ್ನೋದನ್ನ ಕುರಿತಂತೆ ಈ ಪದ್ಯ ಭಾಗದಲ್ಲಿ ಬರುತ್ತೆ. ನವರತ್ನ, ನವ ಅಂದ್ರೆ 9 ರತ್ನಗಳಿಂದ ಕೂಡಿದಂತಹ ಸಿಂಹಾಸನ ಅದಾಗಿರ್ತದೆ. ನೋಡ್ರಿ 9 ರತ್ನಗಳು ಅಂತ ಬಂದಾಗ 9 ರತ್ನಗಳು ಯಾವಂದ್ರೆ ವಜ್ರ, ಮಾಣಿಕ್ಯ, ಮರಗತ, ಪುಷ್ಯರಾಗ, ನೀಲ, ಗೋಮೇಧಿಕ, ವೈಡೂರ್ಯ, ಮುತ್ತು ಮತ್ತು ಹವಳ, ಈ 9 ರತ್ನಗಳು. ಇನ್ನೊಮ್ಮೆ ಹೇಳಿದರೆ ವಜ್ರ, ಮಾಣಿಕ್ಯ, ಮರಕತ, ಪುಷ್ಯರಾಗ, ನೀಲ, ಗೋಮೇಧಿಕ, ವೈಡೂರ್ಯ, ಮುತ್ತು ಮತ್ತು ಹವಳ, ಈ 9 ವಿಧಗಳಿಂದ ಮತ್ತು ಹೇಮ ನಿರ್ಮಿತ, ಹೇಮ ಅಂದ್ರೆ ಬಂಗಾರ ಅಥವಾ ಚಿನ್ನ ಅಂತ ಕರೀತೀವಿ. ಒಟ್ಟು 9 ನವರತ್ನ ಮತ್ತು ಬಂಗಾರದಿಂದ ಆ ಒಂದು ಆಸ್ಥಾನ ಅಂತಕ್ಕಂಥದ್ದು ಅಲಂಕೃತವಾಗಿರುತ್ತಂತೆ, ಶೃಂಗರಿಸಲ್ಪಟ್ಟಿರುತ್ತಂತೆ, ಅವರವಾಗಿರ್ತದೆ. ಭವನಗಳ ಇಂತಹ ಭವನದಲ್ಲಿ ರಾಜರತ್ನನ ಹಾಗೆ ಅವನು ಪೀಠಾಧಿಪತಿಯಾಗಿ ಸಿಂಹಾಸನದ ಮೇಲೆ ಕೂತ್ಕೊಳ್ತಾ ಇದ್ದಂತೆ. ನೋಡ್ರಿ ಇನ್ನೊಂದಿದೆ, ಚವಿ ಪಡೆಯದೆ ಸೆಗಲು. ಚವಿ ಅಂದ್ರೆ ಕಾಂತಿ. ಚವಿ ಆ 9 ವಿಧದ ರತ್ನಗಳಿಂದ ನಿರ್ಮಿತವಾಗಿರತಕ್ಕಂತಹ, ಚಿನ್ನದಿಂದ ನಿರ್ಮಿತವಾಗಿರತಕ್ಕಂತಹ ಆಸ್ಥಾನದಲ್ಲಿ ಆ ಒಂದು ಪೀಠಾಧಿಪತಿಯಾಗಿ ಕೂತಬಿಟ್ಟು ತನ್ನ ಕಾಂತಿಯನ್ನ ಪ್ರಕಾಶಿಸಿದಂತೆ, ಬೀರ್ತಾ ಇದ್ದಂತೆ. ಹೇಗಿತ್ತಂದ್ರೆ ರತ್ನ ಪುಷ್ಪಕಗಳು ಅಂದ್ರೆ ದಿವಿಜೇಂದ್ರ ಒಪ್ಪಂದಗಳು. ದಿವಿಜೇಂದ್ರ ಅಂದ್ರೆ ದೇವೇಂದ್ರ. ದಿವಿಜೇಂದ್ರ ಅಂತಂದ್ರೆ ದೇವೇಂದ್ರ ಅಂತೇಳಿ ಅರ್ಥ ಬರುತ್ತೆ ಮಕ್ಕಳೇ. ಯಾವ ರೀತಿಯಾಗಿ ಇಂದ್ರ ತನ್ನ ಲೋಕದಲ್ಲಿ ರತ್ನ ಪುಷ್ಪಕದಲ್ಲಿ ಕುತ್ಕೊಂಡು ಅತ್ಯಂತ ಆಕರ್ಷಕವಾಗಿ ವೈಭವಯುತವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಂತ, ಹಾಗೆ ಇಂದ್ರ ಪುಷ್ಪಕದಲ್ಲಿ ದೇವೇಂದ್ರನು ಕುತ್ಕೊಂಡು ಅಧಿಕಾರವನ್ನ ನಡೆಸುವ ರೀತಿಯಂತೆ ಇಲ್ಲಿ ನಮ್ಮ ಭರತ ಚಕ್ರವರ್ತಿಯು ಕೂಡ 9 ರತ್ನಗಳಿಂದ ನಿರ್ಮಿತವಾಗಿರತಕ್ಕಂತಹ, ಚಿನ್ನದಿಂದ ನಿರ್ಮಿತವಾಗಿರತಕ್ಕಂತಹ ಸಿಂಹಾಸನದಲ್ಲಿ ಕೂತ್ಕೊಂಡು ಅಧಿಕಾರವನ್ನ ನಡೆಸ್ತಾ ಇದ್ದಂತೆ, ಅವನ ಕಾಂತಿಯಿಂದ ಪ್ರಜ್ವಲಿಸ್ತಾ ಇದ್ದಂತೆ. ವಿಡಿದು ಗಾಳಿಸುತ್ತಿಹ ದೀರ್ಘ ಚಾಮರಗಳ ಸಾಲಿಸಿದನು ಹರಿವ ಬೆಳ್ಳುಗಿಲು ತೋರಿ ಮರೆಸುವ ಚಂದ್ರನೋಪಾಸ್ಕರನು ಎಂಬಂತೆ. ನೋಡ್ರಿ ಯಾವ ರೀತಿಯಾಗಿ ಪ್ರಕಾಶಿಸ್ತಾ ಇದ್ದ, ಪ್ರಕಾಶಿಸು ಅಂದ್ರೆ ಹೊಡೆಯಲಾಗಿದ್ದ ಅನ್ನೋದನ್ನ ಈ ಒಂದು ಪದ್ಯಭಾಗದಲ್ಲಿ ಹೇಳಿದರೆ ನಮ್ಮ ಕವಿಗಳು. ತರ ಹಿಡಿದು ಡಾಲಿಸುತ್ತಿಹ ಅಂದ್ರೆ ಪ್ರಕಾಶಿಸ್ತಂದ್ರೆ ಅಂದ್ರೆ ದೀರ್ಘವಾಗಿ ಚಾಮರಗಳ ಸಾಲಿಸಿದನು ಅಂದ್ರೆ ದೀರ್ಘವಾಗಿ ವಿಧವಿಧವಾಗಿ ಪ್ರಕಾಶಿಸುವ ಉದ್ದವಾದ ಚಾಮರಗಳ ಸಾಲಿನಲ್ಲಿ, ವಿಧವಿಧವಾಗಿ ಪ್ರಕಾಶಿಸುವ ಉದ್ದವಾದ ಚಾಮರಗಳ ಸಾಲಿನಲ್ಲಿ ಏನ್ ಮಾಡದ, ಹರಿವ ಬೆಳ್ಳುಗಿಲು ತೋರಿ ಮರೆಸುವ ಚಂದ್ರನ ಭಾಸ್ಕರ ಎಂಬಂತೆ. ಬೆಳ್ಳುಗಿದ್ರೆ ಕಾಂತಿದ್ರೆ ಕಪ್ಪಾದ, ಬೆಳ್ಳುಗಿದ್ರೆ ಬಿಳಿಯಾದ ಮೋಡ, ಬಿಳಿಯ ಮೋಡ. ಸೊ ಬಿಳಿಯ ಮೋಡದ ಮಧ್ಯಭಾಗದಲ್ಲಿ ಸೂರ್ಯ, ಭಾಸ್ಕರ ಅಂದ್ರೆ ಸೂರ್ಯ ಅಲ್ವಾ, ಚಂದ್ರ ಅಂತಕ್ಕಂಥದ್ದು, ಸೂರ್ಯ ಅಂತಕ್ಕಂಥದ್ದು ಆ ಬಿಳಿಯ ಮೋಡಗಳ ಮರೆಯಲ್ಲಿ ಹೇಗೆ ಆಕರ್ಷಕವಾಗಿ ನಮಗೆ ಕಾಣ್ತವೋ, ಹೆಂಗೆ ಪಳಪಳ ಹೊಡಿತಾ ಇರ್ತವೋ, ಸೊ ಆ ರೀತಿಯಾಗಿ ವಿಧ ವಿಧವಾದ ಪ್ರಕಾಶಿಸುವ ಉದ್ದವಾದ ಚಾಮರಗಳ ಸಾಲಿನಲ್ಲಿ ಮೋಡಗಳ ಮರೆಯಲ್ಲಿ ಮಿಂಚುವ ಸೂರ್ಯನಂತೆ, ಚಂದ್ರನಂತೆ ನಮ್ಮ ರಾಜ ಯಾರು, ಭರತ ಚಕ್ರವರ್ತಿ ಕಾಣ್ತಾ ಇದ್ದಂತೆ, ಪ್ರಕಾಶಿಸ್ತಾ ಇದ್ದಂತೆ. ಇನ್ನು ಕರೆಯಲಾಗಿ ಮಕ್ಕಳೇ, ಅಂಬುಜವೆಲ್ಲವೂ ರವಿಯ ನೋಡುವಂತೆ, ನೀಲಾಂಬುಜ ನೋಡುವಂತೆ ಶಿಷ್ಯ ತುಂಬಿದ ಸಭೆಗೆಲ್ಲ ನೃಪನ ನೋಡುವ ಮಿಕ್ಕ ಹಂಬಲ ಬೆರಗುದಲ್ಲಿ. ನೋಡ್ರಿ, ಅಂಬುಜವೆಲ್ಲವೂ ರವಿಯ ನೋಡುವಂತೆ. ಅಂಬುಜ ಅಂದ್ರೆ ಏನು? ಅಂಬುಜ ಅಂದ್ರೆ ತಾವರೆ ಅಂತಕ್ಕಂತಹ ಅರ್ಥ ಬರುತ್ತೆ. ನೆಕ್ಸ್ಟ್ ನೀಲಾಂಬುಜ ಅಂದ್ರೆ
ನೀಲಾಂಬುಜ ಅಂದ್ರೆ ನೈದಿಲೆ ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ. ನೀಲಾಂಬುಜ ಅಂದ್ರೆ ನೈದಿಲೆ ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ. ಸೊ ಇನ್ನೇನಪ್ಪ ಹೇಳ್ತಾರೆ ಈ ಪದ್ಯ ಭಾಗದಲ್ಲಿ ಅಂಬುಜವೆಲ್ಲವೂ ರವಿ ನೋಡುವಂತೆ. ಸೊ ತಾವರೆ ಹೂವು ಮಕ್ಕಳ ಬಹುಶಃ ನಿಮ್ಗೆ ಗೊತ್ತಿರುತ್ತೆ ಅಂತ ನೀವು ನೋಡಿರ್ತೀರಿ. ರವಿಯನ್ನ ಅಂದ್ರೆ ಸೂರ್ಯನನ್ನ ತಾವರೆ ಹೂಗಳೆಲ್ಲವೂ ಕೂಡ ನೋಡ್ತಾರೆ. ತಾವರೆ ಹೂವಿನ ಮುಖ ಯಾವಾಗಲೂ ಕೂಡ ಸೂರ್ಯ ಯಾವ ಕಡೆ ಇರುತ್ತೋ ಆ ದಿಕ್ಕಿನ ಕಡೆಗೆ ಇರುತ್ತೆ. ಅದೇ ರೀತಿಯಾಗಿ ನೀಲಾಂಬುಜ ಅಂದ್ರೆ ನೈದಿಲೆ ಹೂಗಳೆಲ್ಲವೂ ಕೂಡ ಶಶಿಯ ಅಂದ್ರೆ ಚಂದ್ರನನ್ನೇ ನೋಡ್ತಾ ಇರುತ್ತೆ. ತಾವರೆ ಹೂಗಳೆಲ್ಲವೂ ಸೂರ್ಯನನ್ನ ನೋಡುವಂತೆ, ನೀಲಾಂಬುಜವೆಲ್ಲವೂ ಕೂಡ ಚಂದ್ರನನ್ನ ನೋಡುವಂತೆ ತುಂಬಿದ ಸಭೆಯೆಲ್ಲ ರೂಪನ, ರೂಪ ಅಂದ್ರೆ ರಾಜ, ತುಂಬಿದ ಇಡೀ ಒಂದು ತುಂಬಿದ ಸಭೆಯಿಂದ ಆಸ್ಥಾನದಲ್ಲಿ ಆ ಸಭೆಯಲ್ಲಿರ್ತಕ್ಕಂತಹ ಜನರೆಲ್ಲರೂ ಕೂಡ ನಮ್ಮ ಚಕ್ರವರ್ತಿಯಾಗಿರ್ತಕ್ಕಂತಹ ರಾಜನನ್ನ ನೋಡ್ತಾ ಇದ್ದಂತೆ, ನೋಡಿ ತಮ್ಮ ಕಣ್ಣುಗಳನ್ನ ತುಂಬಿಸ್ಕೊಳ್ತಾ ಇದ್ದಂತೆ. ತುಂಬಿದ ಸಭೆಯಲ್ಲಿ ನೃಪನ ನೋಡುವ ಮಿಕ್ಕ ಹಂಬಲ ಮೆರೆದಲ್ಲಿ ನೋಡ್ರಿ, ತಾವರೆ ಹೂವು ಸೂರ್ಯನನ್ನ ನೋಡುವಂತೆ, ನೀಲಾಂಬುಜ ಹೂವು ಚಂದ್ರನನ್ನ ನೋಡುವಂತೆ, ಅಲ್ಲಿ ಆಸ್ಥಾನದಲ್ಲಿ ತುಂಬಿರ್ತಕ್ಕಂತಹ ಸಭೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ರಾಜನನ್ನ ನೋಡಿ ಪುಳಕಿತರಾಗಿ ತಾವು ಧನ್ಯತಾವನ್ನ ವ್ಯಕ್ತಪಡಿಸಿದಂತೆ, ತಮ್ಮ ಕಣ್ಣುಗಳನ್ನ ತುಂಬಿಸ್ಕೊಳ್ತಾ ಇದ್ದಂತೆ. ಇದಿಷ್ಟು ಕೂಡ ನಮ್ಮ ಕವಿಗಳಾಗಿರ್ತಕ್ಕಂತಹ ಭರತೇಶ್ವರಿ ರತ್ನಾಕರ ವರ್ಡೆಯವರು ಸಿರಿಯಲಿನ್ನೇನ ಬಣ್ಣಿಮೆನು ಎಂಬ ಪದ್ಯ ಭಾಗದಲ್ಲಿ ಹೇಳಿರತಕ್ಕಂತಹ ವಿಚಾರಗಳು ಮಕ್ಕಳೇ. ಮಕ್ಕಳೇ ಇಷ್ಟು ಪದ್ಯ ಭಾಗ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕ್ವಶನ್ಸ್ ಇದೆ. ಭರತೇಶ ವೈಭವ ಕಾವ್ಯದ ಕರ್ತೃ ಯಾರು? ರತ್ನಾಕರ ವರ್ಣಿ ಹೇಳಿದೆ. ಮತ್ತೆ ಭರತನನ್ನ ಹೊಡೆದ 3 ಲೋಕಗಳು ಯಾವುವು ಹೇಳಿದೀನಿ. ಸ್ವರ್ಗಲೋಕ, ಮರ್ತ್ಯ ಲೋಕ ಮತ್ತು ಪಾತಾಳ ಲೋಕ ಅಂತ ಹೇಳಿ. ಭರತ ಚಕ್ರವರ್ತಿ ಮೂಲಕ್ಕೆ ಹೀಗೆ ಬರ್ತಾ ಇದೆ. ಉದಯ ಕಾಲದಲ್ಲಿ ಎದ್ದು ಅಂದರೆ ಸೂರ್ಯೋದಯ ಆಗಕ್ಕಿಂತ ಮುಂಚಿತ ಎದ್ದು ದೇವತಾರ್ಚನೆಯನ್ನು ಮಾಡಿ ಮೂಲಕ್ಕೆ ಬರ್ತಾ ಇದ್ದ. ಆಸ್ಥಾನ ಭಾಗದಲ್ಲಿ ಇಂದ್ರ ರಾಜನ ಹೇಗೆ ಶೋಭಿಸ್ತಾ ಇದೆ, ಹೇಗೆ ಶೋಭಿಸ್ತಾ ಇದ್ದಂದ್ರೆ ರತ್ನ ಪುಷ್ಪಕದಲ್ಲಿ ದೇವೇಂದ್ರ ಹೇಗೆ ಶೋಭಿಸ್ತಾ ಇದ್ರು ಆ ರೀತಿಯಾಗಿ ಭರತ ಚಕ್ರವರ್ತಿಯು ಕೂಡ ಶೋಭಿಸ್ತಾ ಇದ್ದ. ತುಂಬಿದ ಮೈವರದ ಕಾತರಾದಕ್ಕೆ ಯಾಕೆ ಭರತ ಚಕ್ರವರ್ತಿಯನ್ನ ನೋಡುವ ಸಲುವಾಗಿ ಅದನ್ನ ನೋಡ್ಕೊಳ್ಳಿ ಮಕ್ಕಳೇ. ಜೊತೆಗೆ ಇನ್ನೊಂದು ಕಂಠಪಾಠಕ್ಕೆ 2 ಪದ್ಯ ಇದೆ. ಅಯ್ಯಯ್ಯ ಚೆನ್ನದನೆ ಕನ್ನಡಿಗರು ರಯ್ಯ ವಚನೇನೆ ತೆಲುಗ ಅಯ್ಯಯ್ಯ ಹೆಚ್ಚಮಲ್ಲಾಂಡ್ ಎಂದು ತುಳುವರು ಮೈಯೊಪ್ಪಿ ಕೇಳಬೇಕಣ್ಣ ಒಂದು ಪ್ಯಾರ. ಮತ್ತೊಂದು ಅಂಬುಜವೆಲ್ಲವೂ ರವಿಯ ನೋಡುವಂತೆ, ನೀಲಾಂಬುಜ ನೋಡುವಂತೆ ಶಶಿಯ, ತುಂಬಿದ ಸಭೆಯೆಲ್ಲ ನೃಪನ ನೋಡುವ ಮಿಕ್ಕ ಹಂಬಲ ಮೆರೆದಲ್ಲಿ. ಇವೆರಡು ಪ್ಯಾರ ಕಂಠಪಾಠಕ್ಕೆ ಇದೆ. ಅವೆರಡು ಕಂಠಪಾಠಗಳನ್ನ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ ಹೆಚ್ಚಿನದಾಗಿ ಬರೆತಾ ಅಭ್ಯಾಸವನ್ನ ಮಾಡ್ಕೊಳ್ಳಿ ಮಕ್ಕಳೇ. ಇಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಇಷ್ಟು 200 ತರಗತಿಯನ್ನ ಕೇಳಂತ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.